ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜಿ ರಾಮ್ಜಿ ಕದನ. ದೇಶವ್ಯಾಪಿ ಮುಷ್ಕರವನ್ನು ಮಾಡಲಿಕ್ಕೆ ಕಾರ್ಮಿಕ ಸಂಘಟನೆ ಕರೆ ಕೊಟ್ಟಿದೆ. ಫೆಬ್ರವರಿ 12ರಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಜಂಟಿ ಸಮಿತಿ. ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಕೂಡ ಮೆರವಣಿಗೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಧಾರವಾಡ ಕಲಾಭವನದಲ್ಲಿ ಪ್ರತಿಭಟನಾ ಸಭೆ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 20ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನು ಮುಂದಿಡುತ್ತೆ ಕಾರ್ಮಿಕ ಸಂಘಟನೆಗಳು. ಪ್ರತಿಭಟನಾ ಮೆರವಣಿಗೆಯಲ್ಲಿ ನಮ್ಮ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಮತ್ತೊಮ್ಮೆ ಸಿಡಿದಿವೆ. ಇದೇ 12ರಂದು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿವೆ. ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಮುಷ್ಕರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಕಾರ್ಮಿಕ ಸಂಘಟನೆ ಮುಖಂಡರಿದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಮುಷ್ಕರ ಹೇಗಿರುತ್ತೆ, ಯಾವ ಸಂಘಟನೆಗಳು ಭಾಗಿಯಾಗ್ತಾವೆ ಸರ್? ಸರ್, ಈಗ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಭಾಗ ಆಗಿರುವಂಥ AITUC, UTUC ಮತ್ತು TUCC, AITUC ಇತರೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು, ಬ್ಯಾಂಕು, LIC, GIC, BSNL ನೌಕರರ ಸಂಘಟನೆಗಳು ಒಳಗೊಂಡಿರುವಂಥ ಸಂಘಟನೆಯಾಗಿದ್ದರಿಂದ ಆ ಸಂಘಟನೆಗೆ ಅಫಿಲಿಯೇಟೆಡ್ ಆದಂಥ ಎಲ್ಲ ಸಂಘಟನೆಗಳು ಈ ಮುಷ್ಕರದ ಭಾಗವಾಗಿರ್ತವೆ. ಅದರ ಮುಖ್ಯವಾಗಿ ಸ್ಕೀಮ್ ನೌಕರು, ಅಂಗನವಾಡಿ, ಬಿಸಿ ಊಟ ಮತ್ತು ಆಶಾ ಕಾರ್ಮಿಕರು, ಹಮಾಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಸ್ಥರು, ಆಟೋ ಚಾಲಕರು, ಈ ಥರದ ಎಲ್ಲ ಕಾರ್ಮಿಕರು ಅವತ್ತು ಮುಷ್ಕರದಿಂದ ಈ ಕಾರ್ಮಿಕ ಸಂಹಿತೆಗಳು ವಾಪಸ್ಸಾಗಬೇಕು, ನಾವೇನು ಒಪ್ಕೊಳ್ಳೋಂಗಿಲ್ಲ ಅಂತ ಪ್ರತಿರೋಧಿಸಿ ಅವರು ಕೆಲಸದಿಂದ ಹೊರಗುಳಿತಾರೆ. ಒಂದು. ಎರಡನೇದ್ದು, ಅವತ್ತು ಅದರ ಅಂಗವಾಗಿ ನಾವು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಕಾರ್ಮಿಕರ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಸಭೆಗಳನ್ನು ಮಾಡ್ತಾ ಇದ್ದೀವಿ. ಈ ಮುಷ್ಕರದ ಅಂಗವಾಗಿ ಧಾರವಾಡದಲ್ಲಿ ಕಲಾಭವನದಲ್ಲಿ ಆಗ್ತದೆ. ಹುಬ್ಬಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಯಿಂದ ಅಂಬೇಡ್ಕರ್ ಮೂರ್ತಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮತ್ತು ಸಭೆಯನ್ನು ನಾವು ನಡೆಸ್ತಾ ಇದ್ದೇವೆ. ಮಾನ್ಯ ಪ್ರಧಾನಮಂತ್ರಿಗಳೇ, ಮುಖ್ಯಮಂತ್ರಿಗಳಿಗೆ ಈ ವಿಷಯವಾಗಿ ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದೇವೆ. ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ಪ್ರತಿಭಟನೆ ಅಷ್ಟೇ ಸೀಮಿತ ಬಂದ್ಗಿಂದ ಆಗ್ತಾವೆ ಮುಷ್ಕರಕ್ಕೆ? ಸರ್, ಇಲ್ಲಿ ಯಾವುದೇ ಒಂದು ಸ್ಪಷ್ಟತೆ ಏನು ಅಂತಂದರೆ, ಇದು ಯಾವುದೇ ಬಂದ್ ಅಲ್ಲ. ಯಾವುದೇ ಭಾರತ್ ಬಂದ್ ಆಗಲಿ ಅಥವಾ ಕರ್ನಾಟಕ ಬಂದ್ ಅಲ್ಲ. ಅವತ್ತು ಆ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯನ್ನು ನಮ್ಮ ಮುಷ್ಕರವನ್ನು 12ನೇ ತಾರೀಕು ಮುಷ್ಕರವನ್ನು ಏನು ಘೋಷಣೆ ಮಾಡಿದೆ, ಆ ಮುಷ್ಕರದ ಅಂಗವಾಗಿ ಅವತ್ತು ನಮ್ಮ ಎಲ್ಲ ಕಾರ್ಮಿಕ ವರ್ಗ ಏನು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡುವಂಥದ್ದು, ಸೇವಾ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಸ್ಕೀಮ್ ನೌಕರರಾಗಿರ್ತಕ್ಕಂಥವ್ರು ಅವತ್ತೆಲ್ಲರೂ ಸೇರಿ ಆ ಕೆಲಸದಿಂದ ಹೊರಗುಳಿಯುವ ಮುಖಾಂತರ ನಾವು ಈ ಒಂದು ಕಾರ್ಮಿಕ ಸಂಹಿತೆಗಳನ್ನು ನೀವೇನು ಜಾರಿ ಮಾಡಿರಿ ಅದರ ವಿರುದ್ಧವಾಗಿ ನಾವು ಅವತ್ತು ಕೆಲಸದಿಂದ ಹೊರಗುಳಿಯುವ ಮುಖಾಂತರ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಇವತ್ತು ಅಂಬೇಡ್ಕರ್ ವೃತ್ತದವರಿಗೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಧಾರವಾಡದಲ್ಲಿ ಒಂದು ಕಲಾಭವನ ಇದೆ. ಕಲಾಭವನದಲ್ಲಿ ದೊಡ್ಡದಂಥ ಒಂದು ಸಭೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವ ಮುಖಾಂತರ, ಇಲ್ಲಿ ಅಂದರೆ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತೀವಿ. ಈಗಾಗಲೇ ಏನು ಕಾರ್ಮಿಕ ವಿರೋಧಿ ನೀತಿಗಳಿವೆ ಅವುಗಳನ್ನು ತಕ್ಷಣವೇ ಇಲ್ಲಿ ಅಂತಂದರೆ ವಾಪಸ್ ಮಾಡಬೇಕು. ಏಪ್ರಿಲ್ 1ರ ನೀವೇನು ಜಾರಿಗೆ ತರಬೇಕಂತ ಮಾಡಿದರೆ ಅದನ್ನು ತಕ್ಷಣ ಇಲ್ಲಿ ಅಂತಂದರೆ ಕೈ ಬಿಡದೆ ಹೋದರೆ ಮತ್ತೆ ಇಲ್ಲಿ ಅಂತಾರೆ ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ನೀವು ಅವಕಾಶ ಮಾಡಿ ಕೊಡಬಾರ್ದು.